ಸಮಸ್ತ ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದ್ ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ನಿಮ್ಮೆಲ್ಲರಿಗೂ ಕೂಡ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತಿನ ಸಿನಿ ಕ್ವಿಜ್ ನಂಗಂತೂ ತುಂಬಾನೇ ವಿಶೇಷ, ಯಾಕಂದ್ರೆ ಇವತ್ತು ಸಿನಿ ಕ್ವಿಜ್ ನಲ್ಲಿರೋದು ಆಕಾಶವಾಣಿಯ ಉದ್ಘೋಷಕರು. ಯಾವಾಗ್ಲೂ ನಿಮ್ಗಳ ಎನರ್ಜಿ ಮತ್ತೆ ಜೋಶ್ ಹೈ ಆಗಿರುತ್ತೆ. ಸೊ ನೀವುಗಳು ಬಂದಿರೋದ್ರಿಂದ ನನ್ನ ಜೋಶ್ ಡಬಲ್ ಆಗಿದೆ ಇವತ್ತು. ಸೊ ತುಂಬಾನೇ ಖುಷಿ ಆಯ್ತು ನೀವೆಲ್ಲರೂ ಬಂದಿರೋದು. ಸೊ ಈ ಕಡೆ ಈಗ ಸಮಯ ಕುಟುಂಬ ಇದೆ, ಧ್ವನಿ ತಾರೆ ಕುಟುಂಬ, ಮಾತು ಮುತ್ತು ಕುಟುಂಬ, ಗಾನವಾಣಿ ಕುಟುಂಬ. ಈ 4 ಕುಟುಂಬಗಳಿಗೂ ಮತ್ತೊಂದ್ಸಲ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಏನ್ ಖುಷಿ ಅಂದ್ರೆ ನಿಮ್ಮ ಸುಮಧುರವಾದ ಧ್ವನಿಗಳನ್ನ ನಾವು ಕೇಳ್ತಾ ಇದ್ವಿ, ಈಗ ಅದನ್ನ ಲೈವ್ ಅಲ್ಲಿ ಕೇಳ್ಬೋದು. ನಿಮ್ಗಳನ್ನ ಲೈವ್ ಅಲ್ಲಿ ನೋಡಿ ನಂಗಂತೂ ಫುಲ್ ಖುಷಿಯಾಗಿ ಹೋಗಿದೆ. ಸೊ ಎಲ್ಲರ ಪರಿಚಯ, ಎಲ್ಲರ ಧ್ವನಿ ಪರಿಚಯ ಜಾಸ್ತಿ ಎಲ್ರಿಗೂ ಇರುತ್ತೆ. ಈಗ ನಿಮ್ಗಳ ಪರಿಚಯನ ನಾನು ಮಾಡ್ಕೊಳ್ತೀನಿ, ಈ ಮೂಲಕ ನಮ್ಮ ಚಂದನ ವಾಹಿನಿಯ ವೀಕ್ಷಕರಿಗೂ ಕೂಡ ಮಾಡ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಈಗ ಸಮಯ ಕುಟುಂಬದ ಪರಿಚಯ ಮಾಡ್ಕೊಡಿ ಮ್ಯಾಮ್. ಈಗ ಸಮಯ ಎಷ್ಟು ಅಂತ ಯಾವಾಗ್ಲೂ ನಾವು ಹೇಳ್ತಾ ಇರ್ತೀವಿ, ಹಾಗಾಗಿ ನಾವು ಈಗ ಸಮಯ ಅಂತಾನೆ ನಮ್ಮ ಒಂದು ತಂಡಕ್ಕೆ ಹೆಸರಿಟ್ಕೊಂಡಿದೀವಿ. ನಾನು BK ಸುಮತಿ. ನಾನು ಚಂದು. ನಾನು ಅನುಪಮ KN. ನಾನು ಹೊಯ್ಸಳ ರಾಮಣ್ಣ ವಾಲ್ಮೀಕಿ. ಬಹಳ ಖುಷಿ ಆಯ್ತು ಮ್ಯಾಮ್, ನೀವು ಹೇಳುವಾಗ ಈಗ ಸಮಯ ಅಂತ ಹೇಳ್ತಾ ಇರ್ತೀರಲ್ಲ, ಸೊ ಅದೇ ಟ್ಯೂನ್ ಅಲ್ಲಿ ಹೇಳ್ಬಿಡ್ಬೋದಾ ಈಗ ನಮ್ಗೆ? ಈಗ ಸಮಯ ಸರಿಯಾಗಿ 3 ಗಂಟೆ 1 ನಿಮಿಷ. ಇದು ಆಕಾಶವಾಣಿಯ ಬೆಂಗಳೂರು ಕೇಂದ್ರ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದ್ರೆ 612 ಕಿಲೋ ಹರ್ಟ್ಸ್. ಸೂಪರ್ ಸೂಪರ್. ಕೇಳಿಸ್ಕೊತಾ ಇದ್ವಿ, ಇವಾಗ ನೋಡ್ತಾ ಕೇಳಿಸ್ಕೊಳ್ತಾ ನಿಜವಾಗ್ಲೂ ಕಣ್ಣು ಕಿವಿ ಎರಡೂ ಕೂಡ ಇಂಪು ತಂಪಾಯ್ತು ಮ್ಯಾಮ್. ಸೊ ಈ ಕಡೆ ಧ್ವನಿ ತಾರೆ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿ. ನನ್ನ ಹೆಸರು ಅರುಣಾ ಪ್ರಕಾಶ್ ಅಂತ. ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಧ್ವನಿಗಳನ್ನ ರೇಡಿಯೋದಲ್ಲಿ ಕೇಳ್ತಾರೆ, ಆದ್ರೆ ನಮ್ಮನ್ನ ನೋಡಲ್ಲ. ಆ ತರಂಗಗಳೇನಿದೆಯಲ್ಲ ಅದೇ ನಮ್ಗೆ ಒಂಥರ ಜೀವಾಳ. ಸೊ ನಮ್ಮ ಧ್ವನಿಯಿಂದ ಬೇರೆಯವ್ರಿಗೆ ಅಂದ್ರೆ ಕೇಳೋರ್ಗೆ ನಾವು ಸಂತೋಷ ಕೊಡಿಸ್ತೀವಲ್ವಾ, ಅದು ನಮ್ಗೆ ತುಂಬಾನೇ ಸಂತೋಷ ಕೊಡುವಂತಹ ಕೆಲಸ. ನಾವು ತೃಪ್ತಿಯಿಂದ ಈ ಕೆಲಸ ಮಾಡ್ತಾ ಇದ್ದೀವಿ. ಸೊ ನಾನು ಕಳೆದ 20 ವರ್ಷಗಳಿಂದ ನಾನು ಆಕಾಶವಾಣಿ ಬೆಂಗಳೂರಲ್ಲಿ ಅನೌನ್ಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಕಾರ್ಯಕ್ರಮ ನಿರೂಪಣೆನೂ ಮಾಡ್ತೀನಿ, ಜೊತೆಗೆ ಅಡ್ವೊಕೇಟ್ ಆಗಿ ಸಹ ಕೆಲಸ ಮಾಡ್ತಾ ಇದ್ದೀನಿ. ಬಹಳ ಖುಷಿ ಆಯ್ತು ಮ್ಯಾಮ್. ಮ್ಯಾಮ್ ನಿಮ್ಮ ಪರಿಚಯ? ನಾನು ಸವಿತಾ ಶಿವಕುಮಾರ್ ಅಂತ. ಸುಮಾರು 25 ವರ್ಷಗಳಿಂದ ನಾನು ಬೆಂಗಳೂರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಸಭೆ ಸಮಾರಂಭಗಳ ನಿರೂಪಕಿಯಾಗಿಯೂ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ವಿ. ನಮ್ಮ ಧ್ವನಿನ ಕೇಳಿರ್ತಾರೆ, ಬಹಳಷ್ಟು ಜನ ಧ್ವನಿನ ಕೇಳಿರ್ತಾರೆ, ಅಭಿಮಾನಿಗಳಿರ್ತಾರೆ. ಆದ್ರೆ ಅವ್ರ ಪಕ್ಕದಲ್ಲಿ ನಾವು ಬಸ್ಸಲ್ಲೋ ಎಲ್ಲೋ ಪಬ್ಲಿಕ್ ಪ್ಲೇಸಲ್ಲಿ ಪಕ್ಕದಲ್ಲಿ ಕೂತಿದ್ರು ಅವ್ರು ಇವರು ಅಂತ ಗೊತ್ತಾಗೋದಿಲ್ಲ. ಆದ್ರೆ ಇವತ್ತು ನೀವು ಜಗತ್ತಿಗೆ ನಮ್ಮನ್ನ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀರಾ, ಅದಕ್ಕಾಗಿ ನಾವು ಚಂದನ ವಾಹಿನಿಗೆ ಧನ್ಯವಾದ ಹೇಳ್ತೀವಿ, ಎಲ್ಲ ಉದ್ಘೋಷಕರ ಪರವಾಗಿ. ಧನ್ಯವಾದ ಹೇಳ್ಬೋದು, ಅದು ನಮಗೆ ಹೆಮ್ಮೆ ಇದೆ. ನಿಮ್ಗಳನ್ನ ಪರಿಚಯ ಮಾಡಿಸ್ತಾ ಇರೋದು ನಮಗೆ ಹೆಮ್ಮೆ ಆಕ್ಚುಲಿ. ಬಹಳ ಖುಷಿ ಆಯ್ತು ಮ್ಯಾಮ್. ಮ್ಯಾಮ್ ನಿಮ್ಮ ಪರಿಚಯ? ನನ್ನ ಹೆಸರು ಶಾಲಿನಿ ವಿ ಭಟ್ ಅಂತ. ಸುಮಾರು 25 ವರ್ಷಗಳಿಂದ ಆಕಾಶವಾಣಿ ಬೆಂಗಳೂರಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೂ ಮಿಂಚು ಐಡಿಯಾಸ್ ಅಂತ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ನಾನು ಅಧ್ಯಕ್ಷೆಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಖುಷಿ ಆಯಿತು ಮ್ಯಾಮ್. ಸರ್ ನಮಸ್ಕಾರ, ನಾನು ಡಾಕ್ಟರ್ ಗಣಪತಿ ಭಟ್. ಕಳೆದ 18 ವರ್ಷಗಳಿಂದ ಆಕಾಶವಾಣಿಯ ವಿವಿಧ ಕೇಂದ್ರಗಳಲ್ಲಿ ನಾನು ಉದ್ಘೋಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಸ್ಕೃತ ಬೋಧನೆ ಮಾಡೋದು ನನ್ನ ಪ್ರವೃತ್ತಿ, ಮತ್ತು ಜೊತೆಗೆ ಲೇಖಕ ಕೂಡ ನಾನು. ಕುಟುಂಬಗಳ ಪರಿಚಯ ಆಯಿತು. ಇನ್ನು ಈ ಕಡೆ 3ನೇ ಕುಟುಂಬ ಮಾತು ಮುತ್ತು ಕುಟುಂಬ ಇದೆ, ಕುಟುಂಬದ ಪರಿಚಯ ಆಗಲಿ. ನಮಸ್ಕಾರ ಎಲ್ಲ ಕೇಳುಗ ನೋಡುಗ ಬಂಧುಗಳಿಗೆ. ಈಗ ನೋಡುಗ ಬಂಧುಗಳಿಗೆ ನಮಸ್ಕಾರ. ಸುಬ್ರಹ್ಮಣ್ಯ ಅಂತ ಹೇಳಿ ಕಳೆದ 7 ವರ್ಷಗಳಿಂದ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ ಉದ್ಘೋಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಖುಷಿ ಆಯಿತು ಸರ್. ಎಲ್ರಿಗೂ ನಮಸ್ತೆ, ನಾನು ಮಾನಸ. ವಿವಿಧ ಭಾರತಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡದಲ್ಲಿ 5 ವರ್ಷದಿಂದ ಉದ್ಘೋಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ಬೆಂಗಳೂರು ನಗರ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಅಧ್ಯಾಪಕಿಯಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಆಸಕ್ತಿಯ ಕ್ಷೇತ್ರಗಳು ಸಾಹಿತ್ಯದ ಓದು, ಸಂಗೀತ, ಚಿತ್ರಕಲೆ ಹಾಗೆ ನಿರೂಪಣೆ. ಬಹಳ ಖುಷಿ ಆಯಿತು ಮ್ಯಾಮ್. ಸರ್ ನಮಸ್ಕಾರ, ನಾನು ನಾಗೇಂದ್ರ ಅಂತ. ಬೆಂಗಳೂರು ವಿವಿಧ ಭಾರತಿಯಲ್ಲಿ ನಾನು ಉದ್ಘೋಷಕನಾಗಿ ಸುಮಾರು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ಪಶುವೈದ್ಯ ಹಾಗೂ ಕಂಪನಿ ಅಂದರೆ ಈ ಔಷಧಿ ಕಂಪನಿಗಳಿಗೆ ನಾನು ಒಬ್ಬ ಕನ್ಸಲ್ಟೆಂಟಾಗಿ ಕೆಲಸ ಮಾಡ್ತೇನೆ. ಸುಮಾರು 25 ವರ್ಷದಿಂದ ಆ ಕೆಲಸದಲ್ಲಿದ್ದೇನೆ. ಜೊತೆಗೆ ನನ್ನ ಹವ್ಯಾಸಗಳು ಹಾಡುವುದು, ಕರೋಕೆ, ಜೊತೆಗೆ ಗೀತ ನಮನ, ಜೊತೆಗೆ ಒಂದಿಷ್ಟು ಸ್ನೇಹಿತರ ಜೊತೆ ಕೂಡಿ ಕಾರ್ಯಕ್ರಮಗಳನ್ನು ಕೂಡ ಕೊಡ್ತೀನಿ. ಇದಿಷ್ಟು ಹವ್ಯಾಸ. ಬಹಳ ಸಂತೋಷ ಆಯಿತು ಸರ್. ಥ್ಯಾಂಕ್ ಯು. ನಿಮ್ಮ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೇಮಾ ಹರೀಶ್ ಅಂತ.
ಕಳೆದ 13 ವರ್ಷಗಳಿಂದ ನಾನು ವಿವಿಧ ಭಾರತಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಪ್ಪಟ ಗೃಹಿಣಿ, ಪ್ರವಾಸಗಳ ಹೋಗೋದು, ಅದರ ಜೊತೆಗೆ ಕರೋಕೆ ಗಾಯನ ನನಗೆ ಬಹಳ ಖುಷಿ ಕೊಡುವಂತಹ ಒಂದು ಹವ್ಯಾಸ. ಜೊತೆಗೆ ನಿಯತಕಾಲಿಕೆಗಳನ್ನು ಸಹ ಓದ್ತಾ ಇರ್ತೀನಿ. ಮಾತಿನ ಜೊತೆಗೆ ಒಂದು ಪುಟ್ಟ ಹಾಡು ಖಂಡಿತ ಹೇಳಿ ಸರ್. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಸಿನಿಕ್ವಿಸ್ಗೆ ತಕ್ಕಂತೆ ಆಡಬೇಕು, ಆಡಿ ಖುಷಿ ಎಂಬ ಬಹುಮಾನ ಪಡೆಯಬೇಕು. ಮೊದಲು ಬದಲು ಆಟವೇ ಚಂದ, ಯೋಚಿಸಿ ರಚಿಸುವ ಈ ಪದಬಂಧ, ನಕ್ಷತ್ರ ಲೋಕದಿ ಮಿನುಗುವ ನಟ ಭಯಂಕರನಾವಾಗುವ, ಸಿಹಿ ದನಿಯಾಗಿ ಸಿನಿಕ್ವಿಸ್ ನಾವು ಗೆಲ್ಲುವ, ಅಲ್ಲಿ ನಾವು ಗೆಲ್ಲುವ. ಮುತ್ತಿನಂತ ಮಾತೊಂದು ಗೊತ್ತೇನಮ್ಮ, ನಿನಗೆ ಗೊತ್ತೇನಮ್ಮ, ನಾವು ಸಿನಿಕ್ವಿಸ್ಗೆ ತಕ್ಕಂತೆ ಆಡಬೇಕು, ಆಡಿ ಖುಷಿ ಎಂಬ ಬಹುಮಾನ ಪಡೆಯಬೇಕು. ಅದ್ಭುತವಾಗಿತ್ತು. ಸಿನಿಕ್ವಿಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವೇ ಗೆಲ್ಲಬೇಕು, ಖುಷಿಯನ್ನು ಬಹುಮಾನ ಪಡೆಯಬೇಕು. ಗಾನವಾಣಿ ಕುಟುಂಬ ಇದೆ, ಕುಟುಂಬದ ಪರಿಚಯ ಮಾಡಿಕೊಡಿ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಚೈತ್ರ ಪ್ರಕಾಶ್. ನಾನು ಸುಮಾರು 12 ವರ್ಷಗಳಿಂದ ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮುಂಚೆ ಹಾಸನಲ್ಲಿ ಮಾಡ್ತಾ ಇದ್ದೆ, ಈಗ ಬೆಂಗಳೂರು ಆಕಾಶವಾಣಿಯಲ್ಲಿ ಉದ್ಘೋಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತು ಮ್ಯಾಮ್. ನಿಮ್ಮ ಪರಿಚಯ. ನಮಸ್ತೆ ಎಲ್ಲರಿಗೂ. ನಾನು ಸೌಮ್ಯ ಕುಲಕರ್ಣಿ. ಕಳೆದ 18 ವರ್ಷಗಳಿಂದ ಆಕಾಶವಾಣಿ ವಿವಿಧ ಕೇಂದ್ರಗಳಲ್ಲಿ ನಾನು ಉದ್ಘೋಷಕಿಯಾಗಿ ಕೆಲಸ ಮಾಡಿದ್ದೇನೆ. ಹಾಗೇನೆ ವೃತ್ತಿಯಿಂದ ನಾನು ಗಣಿತ ಶಿಕ್ಷಕಿ. ಓಕೆ, ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನಾನು ಬಡ್ಕಡಮಂಡ ವಿನ್ನಾ ರವಿ ಅಂತ, ಮೂಲತಃ ಕೊಡಗಿನ ಮಡಿಕೇರಿಯವಳು. ಆಕಾಶವಾಣಿಯಲ್ಲಿ ಕಳೆದ 10 ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಹಾಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಸಹ ಕೆಲಸ ಮಾಡ್ತೇನೆ. ಭಾಳ ಖುಷಿ ಆಯಿತು ಮ್ಯಾಮ್. ಸರ್ ನಮಸ್ಕಾರ. ಗಾನವಾಣಿ ತಂಡದಿಂದ ನಮ್ಮದೇ ಸ್ಟೈಲಲ್ಲಿ ಕನ್ನಡದ ಕಂಪನ್ನ, ಚಂದನದ ಘಮವನ್ನ ಮಣ್ಣಿಂದ ಬೆಳೆಯದೆ ಭೂಮಿಗೆ ತರುವ ಚಂದನ ವಾಹಿನಿಗೆ, ಹಾಗೆಯೇ ಕರುನಾಡ ಇಂಪನ್ನ ಆಕಾಶದಿಂದ ಧರೆಗೆ ಇಳಿಸುವ, ಕಿವಿಯ ಒಳಗೆ ಟ್ರಿನ್ 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 ಅಂತ ರಿಂಗಣಿಸುವ ಆಕಾಶವಾಣಿಯ ಎಲ್ಲ ಕೇಳುಗರಿಗೆ ಹಾಗೆಯೇ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ, ಹಾಗೆಯೇ ನಮಸ್ಕಾರ. ಅದ್ಭುತ ಸರ್. ಇನ್ನು ನನ್ನ ಪರಿಚಯ, ನನ್ನ ಹೆಸರು ಸುನಿಲ್ ರುದ್ರಮೂರ್ತಿ ಅಂತ. ಕಳೆದ 12 ವರ್ಷಗಳಿಂದ ಆಕಾಶವಾಣಿ ವಿವಿಧ ಭಾರತಿಗೆ ಕೆಲಸ ಮಾಡ್ತಾ ಇದ್ದೇನೆ. ಪ್ರವೃತ್ತಿಯಾಗಿ ಶುರು ಆಯಿತು. ಅನೇಕ ಕೆಲಸಗಳು ಪ್ರವೃತ್ತಿಯಾಗೇ ಉಳಿದಿವೆ, ವೃತ್ತಿಯಾಗಿ ಕೆಲವು ಉಳಿದಿವೆ. ನಿರೂಪಣೆ ಜೊತೆಗೆ ಸ್ಟೇಜ್ ಶೋಸ್ ಜೊತೆಗೆ ಕತೆ, ಚಿತ್ರಕಥೆ, ಸಿನಿಮಾ ಸಂಗೀತ, ಸಿನಿಮಾ ಸಾಹಿತ್ಯ, ಹಾಗೇನೆ ಹಾಡುಗಳು ಹೇಗೆ ಬರೀತಾರೆ ಈ ಎಲ್ಲದರ ಬಗ್ಗೆ ಕುತೂಹಲ ಅದು ಬೆಳೀತಾ ಇದೆ. ನೋಡೋಣ ಎಲ್ಲಿಗೆ ಹೋಗುತ್ತೆ. ಆಲ್ ದ ಬೆಸ್ಟ್ ಸರ್. ಸುಮಾರು ಕಡೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಎಲ್ಲ ಕಡೆಗಳಲ್ಲೂ ನಿಮಗೆ ಸಕ್ಸಸ್ ಸಿಗಲಿ, ಇನ್ನಷ್ಟು ಸಕ್ಸಸ್ ಸಿಗಲಿ. ಆಲ್ರೆಡಿ ನೀವೆಲ್ಲ ಸಕ್ಸಸ್ ಆಗಿದ್ದೀರಾ, ಇನ್ನಷ್ಟು ಸಕ್ಸಸ್ ಸಿಗಲಿ ಅಂತ ಆಶಿಸ್ತೀನಿ. ಸೊ ಮತ್ತೊಂದ್ಸಲ ಎಲ್ರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ನಮ್ಮ ಸುತ್ತುಗಳನ್ನ ಶುರು ಮಾಡ್ಬೇಡ. ಓಕೆ, ಈಗ ಅದಲ್ ಬದಲ್ ಸುತ್ತನ್ನ ಶುರು ಮಾಡ್ಬೇಡ. ಮೊದಲನೇ ಸುತ್ತಿಗೆ ಹೋಗೋಣ. ನಮ್ಮ ಮೊದಲ ಸುತ್ತು ಅದಲ್ ಬದಲ್. ಅದಲ್ ಬದಲ್ ಸುತ್ತನ ಆಡೋದಕ್ಕೆ ಈಗ ಸಮಯ ಕುಟುಂಬ ರೆಡಿ ಇದ್ದೀರಾ? ಈಗ ಸಮಯ ಸರಿಯಾಗಿದೆಯಾ? ಕರೆಕ್ಟ್ ಆದ ಸಮಯಕ್ಕೆ ಶುರುವಾಗ್ತಾ ಇದೆ. ಸರಿ, ಈ ಸಮಯ ನಿಮ್ದೆ. ಓಕೆ, ಇವಾಗ ಸಮಯ ಶುರುವಾಗಿದೆಯಾ ಅಂತ ಕೇಳ್ಕೊಂಡೆ ಶುರು ಮಾಡ್ತಾ ಇದ್ದಾರೆ ಆಟನ. ನಮ್ಮ ಈಗ ಸಮಯ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ತ ನಿ ಅ ವ ಮೃ ಹಿ. ಅಮೃತ ವಾಹಿನಿ. ಅಮೃತ ವಾಹಿನಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಸಮಯ ಸರಿಯಾಗಿದೆ ಅಲ್ವಾ ಮ್ಯಾಮ್? ಹಾಗಾದ್ರೆ ಅಮೃತ ವಾಹಿನಿ. ಅಮೃತ ವಾಹಿನಿ. ಓಕೆ, 20 ಅಂಕನ ಗಳಿಸಿದರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು ಈಗ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ರು ಲ ನು ಸ ನು ದು. ಹಾಡಿನ ಸಾಲು ಕರೆಕ್ಟ್ ಆಗಿ ಹೇಳಿ. 100 ಕಣ್ಣು ಸಾಲದು. ಹಾಡಿನ ರೂಪದಲ್ಲೇ ಹೇಳ್ಬಿಡಿ. ಹಾಡಕ್ಕೆ ಹೇಳ್ಬಾರ್ದು. 100 ಕಣ್ಣು ಮಾತು ಸಾಲದು,
100 ಕಣ್ಣು ಸಾಲದು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ ಉತ್ತರ. ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದರೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ ನು ರಾ ರು ಲೈ ಕು ಧ ಸು. ರಾಕ್ಲೈನ್ ಸುಧಾಕರ್. ರಾಕ್ಲೈನ್ ಸುಧಾಕರ್. ರಾಕ್ಲೈನ್ ಸುಧಾಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸಮಯ ಇವಾಗ 100ಕ್ಕೆ 100 ಸರಿಯಾಗಿದೆ ಅಲ್ವಾ ಮ್ಯಾಮ್? ಸಮಯ 100ಕ್ಕೆ 100 ಕರೆಕ್ಟ್ ಆಗಿದೆ ತಾನೇ? ಯಾಕಂದ್ರೆ 3 ಪ್ರಶ್ನೆಗೆ ಉತ್ತರ ಕೊಟ್ಟಿರೋದ್ರಿಂದ ರೈಟ್ ಟೈಮ್ ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸುತ್ತಿನಲ್ಲಿ ನೀವು ಗಳಿಸಿರೋದು 60 ಅಂಕಗಳು. ಧ್ವನಿ ತಾರೆ ಕುಟುಂಬ ರೆಡಿ ಇದ್ದೀರಾ? ಧ್ವನಿ ತಾರೆ ಕುಟುಂಬಕ್ಕೆ ಅದಲ್ ಬದಲ್ ನಾವು ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕ್ರ ರು ವಿ ಪೆ ಇ ಮು ಸು ಟ. ಇನ್ಸ್ಪೆಕ್ಟರ್ ವಿಕ್ರಮ್. ಇನ್ಸ್ಪೆಕ್ಟರ್ ವಿಕ್ರಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀ ಶ ಮೇ ಮ ಘ ಲ. ನೀಲ ಮೇಘ ಶ್ಯಾಮ. ನೀಲ ಮೇಘ ಶ್ಯಾಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಒಟ್ಟಾರೆಯಾಗಿ 40 ಅಂಕನ ಗಳಿಸಿದರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕು ರು ರ ನ್ಯ ಧ ಮ ಮು. ವ್ಯಕ್ತಿ ಹೆಸರಿದು. ಈಸಿ ಆಗಿದೆ. ಧನ್ಯ ರಾಮ್ಕುಮಾರ್. ಧನ್ಯ ರಾಮ್ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸ್ವಲ್ಪ ಲಾಸ್ಟ್ ಇನ್ನೇನ್ ಸಮಯ ಮುಗಿಯೋಷ್ಟರಲ್ಲಿ ಗೊತ್ತಾಗೋಯ್ತು ಅಲ್ಲ? ಸೊ ನಮ್ಮ ಧ್ವನಿ ತಾರೆ ಕುಟುಂಬ ಕೂಡ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಓಕೆ, ಯಾರು ಈಗ ಆಟನ ಬಿಟ್ಕೊಡ್ತಾ ಇಲ್ಲ. ನೋಡೋಣ ಇನ್ನ 2 ಕುಟುಂಬ ಹೇಗೆ ಆಟ ಆಡುತ್ತೆ ಅಂತ. ಮಾತು ಮುತ್ತು ಕುಟುಂಬ ರೆಡಿ ಇದ್ದೀರಾ? ರೆಡಿ. ನಮ್ಮ ಮಾತು ಮುತ್ತು ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರ ನ ರ ಗ ಮಂ ಜ ಳ ದಿ ವ. ಇದು ಸಿನಿಮಾ ಹೆಸರು. ಮಂಗಳದಿ ಮಂಗಳ ಜಾಗದಿ. ಸಮಯ ಮುಗ್ದಿದೆ. ಉತ್ತರ ಹೇಳ್ತೀರಾ? ಕ್ಲೂ ತಗೋತೀರಾ? ನಿಮ್ಮ ಮೊದಲ ಸುಳಿವು ಈ ರೀತಿಯಾಗಿದೆ. ಚಂದನ್ ಆಚಾರ್ಯ ಮುಖ್ಯ ಭೂಮಿಕೆಯಲ್ಲಿ ಮಂಗಳವಾರ ರಜಾ ದಿನ. ಒಂದು ಸುಳಿವನ್ನ ತಗೊಂಡು ಮಂಗಳವಾರ ರಜಾ ದಿನ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಒಂದು ಸುಳಿವನ್ನ ತಗೊಂಡು ಉತ್ತರ ಕೊಟ್ಟಿರೋದ್ರಿಂದ 15 ಅಂಕಗಳು ಸಿಗ್ತಾ ಇದೆ ನಿಮ್ಗೆ. ಈಗ 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿ ನು ಎ ನೆ ದ ಡು ಚಂ ಹು. ಇದು ಹಾಡಿನ ಸಾಲು. ಏನ್ ಚಂದಾನೆ ಹುಡುಗಿ ಹಳ್ಳಲ್ಲಗಲ್ಲೆನುತ್ತಾವ್ ಗೆಜ್ಜೆ. ಏನ್ ಚಂದಾನೆ ಹುಡುಗಿ ಗಲ್ಲಗಲ್ಲೆನುತ್ತಾವ್ ಗೆಜ್ಜೆ. ಜಾನಪದ ಪದ ಕೇಳಣ್ಣ. ಏನ್ ಚಂದಾನೆ ಹುಡುಗಿ ಅಂತ ಹಾಡನ್ನ ಗೆಸ್ ಮಾಡಿದ್ದಾರೆ. ಕರೆಕ್ಟ್ ಆಗಿದೆಯಾ ಸಾಲು? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು ಇದುವರೆಗೂ 35 ಅಂಕನ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೋಡಿ ಎಷ್ಟು ಸ್ಪೀಡ್ ಆಗಿದ್ದಾರೆ ಅಂತ ನನಗೆ ಪ್ರಶ್ನೆ ಓದಕ್ಕೂ ಬಿಡ್ಲಿಲ್ಲ. ನಾವು ತುಂಬಾ ಫಾಸ್ಟ್ ಆಗಿ ಹೇಳ್ಬಿಟ್ಟಿದೀವಿ. ನೀವು ಹೇಳಕ್ಕಿಂತ ಮುಂಚೆ 5 ವಾಪಸ್ ಆ ರೂಲ್ ನಮ್ಮಲ್ಲಿ ಇಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಸೊ ಮೇಘನಾ ಗಾಂವ್ಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ.
ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 55 ಅಂಕಗಳು. ಗಾನವಾಣಿ ಕುಟುಂಬ ರೆಡಿ ಇದ್ದೀರಾ? Yes, ma'am. ಗಾನವಾಣಿ ಕುಟುಂಬಕ್ಕೆ ಮೊದಲನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವ ಯ ಮುಂ ರೇ ಧ್ಯ ದು ಅ ದ ಸಿನಿಮಾ ಹೆಸರು ಇದು. ಮುಂದುವರೆದ ಅಧ್ಯಾಯ. ಮುಂದುವರೆದ ಅಧ್ಯಾಯ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದಿರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದಿ ಮ ನೆ ಗೋ ಲ ನ ಗೆ ವು ಹೋ ಹಾಡಿನ ಸಾಲು. ಹೋಗಲ್ವಾ? ಮನೆಗೆ ಹೋಗೋದಿಲ್ಲ, ನಾ ಮನೆಗೆ ಹೋಗೋದಿಲ್ಲ, ನಾ ಮನೆಗೆ ಹೋಗೋದಿಲ್ಲ, ನಾ ಬಾಗ್ಲು ತೆಗೆಯೋದಿಲ್ಲ, ಸಮಯ ಆಗಿದೆಯಲ್ಲ, ಉತ್ತರ ಕೊಟ್ಬಿಟ್ವಿ ಅಲ್ಲ. ಸೊ ನಾ ಮನೆಗೆ ಹೋಗೋದಿಲ್ಲ ಅಂತ ಇಲ್ಲೇ ಇರ್ತೀವಿ ಚಂದನದಲ್ಲಿ ಅಂತ ಹೇಳ್ತಾ ಇದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನಾವು ಮನೆಗೆ ಹೋಗೋದಿಲ್ಲ. ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದಿರಾ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ಮು ರಾ ರಾ ಧ ಆ ಆರಾಧನಾ ರಾಮ್. ಆರಾಧನಾ ರಾಮ್. ರಾಮ್. ಆರಾಧನಾ ರಾಮ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರನ ಕೊಟ್ಟು ಈ ಸುತ್ತಿನಲ್ಲಿ 60 ಅಂಕನ ಗಳಿಸಿದ್ದೀರಾ. ಆಲ್ಮೋಸ್ಟ್ ಈ ಸುತ್ತಿನಲ್ಲಿ ಎಲ್ಲರೂ ಕೂಡ ಎಲ್ಲ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಎಲ್ಲ ಫುಲ್ ಲೀಡ್ ಅಲ್ಲಿ ಇದ್ದೀರಾ. ಎಲ್ರೂ ಸಮಯನೂ ಚೆನ್ನಾಗಿದೆ ಮ್ಯಾಮ್ ಇವಾಗ. ಆಕಾಶವಾಣಿ ದೂರದರ್ಶನ ಎರಡು ಸೇರಿದ್ರೆ ಇಡೀ ಜಗತ್ತಿನ ಸಮಯವೇ ಚೆನ್ನಾಗಿ. ಓಕೆ, ಈಗ ಮೊದಲನೇ ಸುತ್ತು ಮುಗ್ದಿದೆ. ಎರಡನೇ ಸುತ್ತಿಗೆ ಹೋಗ್ಬೇಡ. ಓಕೆ, ಈಗ ಮೊದಲ ಸುತ್ತನ್ನ ಬಹಳ ಯಶಸ್ವಿಯಾಗಿ ಆಡಿದ್ದಾರೆ ನಮ್ಮ ಆಕಾಶವಾಣಿಯ ಉದ್ಘೋಷಕರು. ಎರಡನೇ ಸುತ್ತಿಗೆ ಹೋಗ್ಬೇಡ. ಎರಡನೇ ಸುತ್ತು ನಕ್ಷತ್ರ. ಈಗ ಸಮಯ ಕುಟುಂಬ ರೆಡಿ ಇದ್ದೀರಾ? ಬಂದೆ. ಶಂಕರ್ ನಾಗ್. ಓಕೆ, ಈಗ ಸಮಯ ಕುಟುಂಬಕ್ಕೆ ಸಿಕ್ಕಿರೋದು ಶಂಕರ್ ನಾಗ್ ಅವರ ಹೆಸರು. ಶಂಕರ್ ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದಲ್ಲಿ ಶಂಕರ್ ನಾಗ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ರವಿ, ಎರಡನೇ ಆಯ್ಕೆ ಸುಂದರ್. ಹೇಳಿ ಹೇಳಿ. ಸುಂದರ್. ಸುಂದರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ನೋ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ರವಿ. ಸುಂದರ್ ಪಾತ್ರವನ್ನ ನಿರ್ವಹಿಸಿದ್ದು ದ್ವಾರಕೀಶ್. ಓಕೆ, ಈಗ ಯಾಕೋ ಸಮಯ ತಿರುಗ್ತಾ ಇದೆ. ಬಟ್ ಪರವಾಗಿಲ್ಲ, ಮತ್ತೆ ಕಮ್ಬ್ಯಾಕ್ ಆಗುತ್ತೆ. ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಶಂಕರ್ ನಾಗ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾವನ್ನು ಶಂಕರ್ ನಾಗ್ ನಿರ್ದೇಶನ ಮಾಡಿಲ್ಲ? ನಿಮ್ಮ ಮೊದಲ ಆಯ್ಕೆ ಆಟೋ ರಾಜ, ಎರಡನೇ ಆಯ್ಕೆ ಹೊಸ ತೀರ್ಪು. ಆಟೋ ರಾಜ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಆಟೋ ರಾಜ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ವಿಜಯ್. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಶಂಕರ್ ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಶಂಕರ್ ನಾಗ್ ಜೊತೆ ಪತ್ನಿ ಅರುಂಧತಿ ನಾಗ್ ನಟಿಸಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ನೋಡಿ ಸ್ವಾಮಿ ನಾವಿರೋದು ಹೀಗೆ,
ಎರಡನೇ ಆಯ್ಕೆ ಬೆಂಕಿ ಬಿರುಗಾಳಿ. ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಬೆಂಕಿ ಬಿರುಗಾಳಿಯಲ್ಲಿ ಜಯಂತಿ ಜಯಮಾಲಾ ನಟಿಸಿದ್ದಾರೆ. ಶಂಕರ್ ನಾಗ್ ಅವ್ರ ಬಗ್ಗೆ ಕೇಳಿದ 3 ಪ್ರಶ್ನೆಗಳಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ನಕ್ಷತ್ರ ಸುತ್ತನಾಡೋದಕ್ಕೆ ಧ್ವನಿ ತಾರೆ ಕುಟುಂಬ ರೆಡಿ ಇದ್ದೀರಾ? ಎಸ್, ರೆಡಿ. ಅಶೋಕ್. ಓಕೆ, ರೆಡಿ ಇದ್ದೀರಾ? ಏನ್ ಅಶೋಕ್ ಅವ್ರು ಬಂದ ತಕ್ಷಣ ಫುಲ್ ಡಲ್ ಆಗಿ ಹೋಗ್ಬಿಟ್ರಿ. ಪ್ರಶ್ನೆಗಳಿಗೆ ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನಮ್ಮ ಧ್ವನಿ ತಾರೆ ಕುಟುಂಬಕ್ಕೆ ಅಶೋಕ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಶೋಕ್ ಅವರು ನಟಿಸಿದ ಮೊದಲ ಚಿತ್ರ ಯಾವುದು? ನಿಮ್ಮ ಮೊದಲ ಆಯ್ಕೆ ಸನಾದಿ ಅಪ್ಪಣ್ಣ, ಎರಡನೇ ಆಯ್ಕೆ ಹೆಣ್ಣು ಸಂಸಾರದ ಕಣ್ಣು. ಸನಾದಿ ಅಪ್ಪಣ್ಣ. ಸನಾದಿ ಅಪ್ಪಣ್ಣ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹೆಣ್ಣು ಸಂಸಾರದ ಕಣ್ಣು. 1975ರಲ್ಲಿ ಮೂಡಿ ಬಂದ ಹೆಣ್ಣು ಸಂಸಾರದ ಕಣ್ಣು ಸಿನಿಮಾದ ಮೂಲಕ ಅಶೋಕ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ರು. ಎರಡನೇ ಪ್ರಶ್ನೆಗೆ ಹೋಗೋಣ. ಅಶೋಕ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಶೋಕ್ ಅವರ ಹುಟ್ಟಿದ ವರ್ಷ ಯಾವುದು? ನಿಮ್ಮ ಮೊದಲ ಆಯ್ಕೆ 12 ಸೆಪ್ಟೆಂಬರ್ 1951, ಎರಡನೇ ಆಯ್ಕೆ 12 ಸೆಪ್ಟೆಂಬರ್ 1941. ಮ್ಯಾಮ್ ಲೆಕ್ಕ ಹಾಕ್ತಾ ಇದ್ದಾರೆ. ಸೆಪ್ಟೆಂಬರ್ 1951. 12 ಸೆಪ್ಟೆಂಬರ್ 1951 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ 12 ಸೆಪ್ಟೆಂಬರ್ 1951ರಂದು ಬೆಂಗಳೂರಿನ ಆನೇಕಲ್ನಲ್ಲಿ ಅಶೋಕ್ ಅವರು ಹುಟ್ಟಿದ್ರು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಮೂರನೇ ಪ್ರಶ್ನೆ ನೋಡೋಣ. ಅಶೋಕ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಅಪ್ಪು ಜೊತೆ ಅಶೋಕ್ ಅವರು ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ಅಭಿ, ಎರಡನೇ ಆಯ್ಕೆ ಅಪ್ಪು. ಅಪ್ಪು. ಅಪ್ಪು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಪೊಲೀಸ್ ಪಾತ್ರದಲ್ಲಿ ನಟಿಸಿದ್ದಾರೆ ಅವರು. ಹೌದು. ಅಪ್ಪು ಸಿನಿಮಾದಲ್ಲಿ ಸುದರ್ಶನ್ ಹೆಸರಿನ ಪಾತ್ರವನ್ನು ಅಶೋಕ್ ನಿರ್ವಹಿಸಿದ್ದಾರೆ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಎರಡು ಕುಟುಂಬಗಳ ಆಟ ನೋಡಿದ್ರಿ. ಈಗ ಮಾತು ಮತ್ತು ಕುಟುಂಬ ಆಟಾಡೋದಕ್ಕೆ ರೆಡಿ ಇದ್ದಾರೆ. ಬರ್ತಾ ಇದ್ದೀನಿ ನಿಮ್ಮ ಹತ್ರನೇ. ಯಾರ ಹೆಸರು ಬರಬೇಕು ನಿಮ್ಗೆ? ಎಲ್ಲರೂ ತಾರೆಗಳೇ. ಅಪರ್ಣ ನಮ್ಮ ನೆಚ್ಚಿನ ರೇಡಿಯೋ ನಾಯಕಿ. ನೋಡಿ ಎಷ್ಟು ಅಂದ್ರೆ ಒಂದು ನೋಡಿ, ಈಗ ಚೀಟಿ ಎತ್ತದಾಗ ಅವ್ರ ಹೆಸರು ಬಂದಿದೆ ಅಂತಂದ್ರೆ ಏನೋ ಒಂಥರ ಅದು ಆಶ್ಚರ್ಯನೂ ಆಗುತ್ತೆ, ಖುಷಿನೂ ಆಗುತ್ತೆ. ಅಪರ್ಣ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಪರ್ಣ ನಟಿಸಿರುವ ಮಸಣದ ಹೂವು ಸಿನಿಮಾ ಬಿಡುಗಡೆ ಆದ ವರ್ಷ ಯಾವುದು? ನಿಮ್ಮ ಮೊದಲ ಆಯ್ಕೆ 1985, ಎರಡನೇ ಆಯ್ಕೆ 1976. 1985. 1985 ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಮಸಣದ ಹೂವು ಸಿನಿಮಾ ಅಪರ್ಣ ನಟನೆಯ ಮೊದಲ ಚಿತ್ರ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆ ನೋಡೋಣ. ಅಪರ್ಣ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಪರ್ಣ ನಟನೆಯ ಒಲವಿನ ಆಸರೆ ಸಿನಿಮಾದ ನಿರ್ದೇಶಕ ಯಾರು?
ನಿಮ್ಮ ಮೊದಲನೇ ಆಯ್ಕೆ KV ಜಯರಾಮ್, ಎರಡನೇ ಆಯ್ಕೆ HR ಭಾರ್ಗವ. ಎರಡನೇ ಆಯ್ಕೆ HR ಭಾರ್ಗವ. HR ಭಾರ್ಗವ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? HR ಭಾರ್ಗವ ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ KV ಜಯರಾಮ್. ನಮ್ಮೂರು ರಾಜ ಸಿನಿಮಾವನ್ನು HR ಭಾರ್ಗವ ನಿರ್ದೇಶನ ಮಾಡಿದ್ದು. ಓಕೆ, ಎರಡನೇ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಕ್ಕಾಗ್ಲಿಲ್ಲ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಅಪರ್ಣ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಬಿಗ್ ಬಾಸ್ನ ಯಾವ ಸೀಸನ್ ನಲ್ಲಿ ಅಪರ್ಣ ಭಾಗಿಯಾಗಿದ್ರು? ನಿಮ್ಮ ಮೊದಲನೇ ಆಯ್ಕೆ ಸೀಸನ್ 1, ನಿಮ್ಮ ಎರಡನೇ ಆಯ್ಕೆ ಸೀಸನ್ 3. ಸೀಸನ್ 1. ಸೀಸನ್ 1 ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಅಪರ್ಣ 2013ರಲ್ಲಿ ಪ್ರಸಾರವಾದ ಸೀಸನ್ 1ರಲ್ಲಿ ಸ್ಪರ್ಧಿಯಾಗಿ ದೊಡ್ಡ ಮನೆ ಪ್ರವೇಶ ಮಾಡಿದ್ರು. ಸೊ 3ರಲ್ಲಿ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕ ಗಳಿಸಿದ್ದೀರಾ. ಸೊ 3 ಕುಟುಂಬಗಳು ಅಷ್ಟೇ 2ಕ್ಕೆ ಉತ್ತರ ಕೊಟ್ಟಿದ್ದೀರಾ ಈ ಸುತ್ತಿನಲ್ಲಿ. ಓಕೆ, ಈಗ ಮುಂದಿನ ಕುಟುಂಬಕ್ಕೆ ಸಮಯ ಹೋಗೋಣ. ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ಬಿಡ್ತಾವ. ಪರವಾಗಿಲ್ಲ, ನೆಕ್ಸ್ಟ್ ಸುತ್ತಲ್ಲಿ ಮತ್ತೆ ಮುಂದೆ ಹೋಗ್ಬೋದು. ಗಾನವಾಣಿ ಕುಟುಂಬ ರೆಡಿ ಇದ್ದೀರಾ? ಓಕೆ, ನೋಡೋಣ ನಿಮಗೆ ಯಾವ ನಟ ನಟಿ ಅಥವಾ ನಿರ್ದೇಶಕರ ಯಾರು ಸಿಗ್ತಾರೆ ಅಂತ. ಕಲ್ಪನಾ. ಮಿನುಗುತ್ತಾರೆ ಕಲ್ಪನಾ. ಕಲ್ಪನಾ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸಾಕು ಮಗಳು ಸಿನಿಮಾದಲ್ಲಿ ಕಲ್ಪನಾ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲ ಆಯ್ಕೆ ಉಮಾ, ಎರಡನೇ ಆಯ್ಕೆ ಮಂಜುಳಾ. ಆಯ್ಕೆ 1 ಉಮಾ. ಆಯ್ಕೆ 1 ಉಮಾ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಕಳ್ಕೊಳ್ಳಿಲ್ಲ, ನೀವು ಏನು ಕಳ್ಕೊಳ್ಳಿಲ್ಲ. ಪಡ್ಕೊಂಡ್ವಿ ನಾವು. ಮಂಜುಳಾ ಪಾತ್ರವನ್ನ ನಿರ್ವಹಿಸಿದ್ದು ಸಾಹುಕಾರ್ ಜಾನಕಿ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 20 ಅಂಕ ಗಳಿಸಿದರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಕಲ್ಪನಾ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದ ನಟನೆಗಾಗಿ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯನ್ನು ಕಲ್ಪನಾ ಪಡೆದಿದ್ದಾರೆ? ನಿಮ್ಮ ಮೊದಲ ಆಯ್ಕೆ ಬೆಳ್ಳಿ ಮೋಡ, ಎರಡನೇ ಆಯ್ಕೆ ಉಯ್ಯಾಲೆ. ಬೆಳ್ಳಿ ಮೋಡ. ಬೆಳ್ಳಿ ಮೋಡ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. 1967ರಲ್ಲಿ ತೆರೆ ಕಂಡ ಬೆಳ್ಳಿ ಮೋಡ ಸಿನಿಮಾದ ನಟನೆಗಾಗಿ ರಾಜ್ಯ ಪ್ರಶಸ್ತಿಯು ಕಲ್ಪನಾ ಅವರಿಗೆ ಬಂದಿದೆ. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಕಲ್ಪನಾ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕಲ್ಪನಾ ಅವರ ಮೊದಲ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಜಾನಕಮ್ಮ, ಎರಡನೇ ಆಯ್ಕೆ ಶರತ್ ಲತಾ. ಉತ್ತರ ಮೊದಲನೇದು ಜಾನಕಮ್ಮ. ಮೊದಲನೇ ಆಯ್ಕೆ ಜಾನಕಮ್ಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶರತ್ ಲತಾ. ಸರಿಯಾದ ಉತ್ತರ ಶರತ್ ಲತಾ. ಜಾನಕಮ್ಮನವರು ಕಲ್ಪನಾ ಅವರ ತಾಯಿ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕನ ಗಳಿಸಿದ್ದೀರಾ. ಇರ್ಲಿ 20 ಅಂಕ ಕಳ್ಕೊಂಡ್ವಿ. ಈ ಸುತ್ತಿನಲ್ಲಿ ಎಲ್ಲರೂ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ ಇವಾಗ ಮೂರನೇ ಸುತ್ತು ಆಡೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಮೂರನೇ ಸುತ್ತಿಗೆ ಹೋಗೋಣ. ಮೂರನೇ ಸುತ್ತು ಚಿತ್ರ ಜಗತ್ತು. ಈಗ ಸಮಯ ಕುಟುಂಬಕ್ಕೆ ಚಿತ್ರ ಜಗತ್ತು ಸುದ್ದಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಇಬ್ಬರು ನಟಿಯರ ಫೋಟೋ ಇದೆ, ಅವರಿಬ್ರು ಯಾರು ಅಂತ ಹೇಳ್ಬೇಕು. ನಿಮ್ಮ ಉತ್ತರ? ರಕ್ಷಿತಾ ಮತ್ತೆ ರಾಧಿಕಾ ಕುಮಾರಸ್ವಾಮಿ. ರಕ್ಷಿತಾ ಮತ್ತು ರಾಧಿಕಾ ಕುಮಾರಸ್ವಾಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ರಾಧಿಕಾ ಪಂಡಿತ್. ಓಕೆ, ಇಬ್ರು ರಾಧಿಕಾನೇ ಇದ್ರು. ನೀವು ಒಂದು ಉತ್ತರ ಸರಿಯಾಗಿ ಕೊಟ್ಟಿರೋದ್ರಿಂದ 10 ಅಂಕ ಸಿಕ್ಕಿದೆ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇದು 2 ಫೋಟೋಗಳನ್ನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳ್ಬೇಕು. ಹೇಳ್ಬೋದಾ? ಹೇಳಿ. ಕಾಸಿದ್ರೆ ಕೈಲಾಸ. ಕಾಸಿದ್ರೆ ಕೈಲಾಸ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಯಾರ್ದು ದುಡ್ಡು ಎಲ್ಲ ಎರಡನೇ ಪ್ರಶ್ನೆಗೆ ಉತ್ತರ ತಪ್ಪಾಗಿದೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳ್ಬೇಕು. ಶ್ರೀಮುರಳಿ. ಶ್ರೀಮುರಳಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ ಮಕ್ಕಿ ಚಿತ್ರದ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ಇನ್ನು ಲಾಸ್ಟ್ ಒಂದೇ ಒಂದು ಸುತ್ತು ಬಾಕಿ ಇರೋದು, ಅದ್ರಲ್ಲಿ ಚೆನ್ನಾಗಿ ಆಟಾಡಿ. ಓಕೆನಾ? ಈ ಕಡೆಗೆ ಬಂದ್ಬಿಡೋಣ. ಧ್ವನಿ ತಾರೆ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಧ್ವನಿ ತಾರೆ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರು ಯಾರು ಅಂತ. ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸುದೀಪ್. ನಿಖಿಲ್ ಕುಮಾರಸ್ವಾಮಿ ಮತ್ತು ಸುದೀಪ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸುದೀಪ್, ನಿಖಿಲ್ ಕುಮಾರಸ್ವಾಮಿ ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸಮಯ ಮುಗ್ದಿದೆ. ರಾವಣ ರಾಜ್ಯ. ರಾವಣ ರಾಜ್ಯ ನಾವ್ ಹೇಳ್ತೀವಿ. ಹೇಳಿ. ಲಂಕೇಶ್ ಪತ್ರಿಕೆ. ನೋಡ ಸರಿಯಾದ ಉತ್ತರ ಏನು ಅಂತ. ಲಂಕೇಶ್ ಪತ್ರಿಕೆ. ಓಕೆ, ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟಿ ಯಾರು ಅಂತ ಹೇಳಬೇಕು. ನಿಮ್ಮ ಉತ್ತರ? ರಾಧಿಕಾ ಕುಮಾರಸ್ವಾಮಿ. ರಾಧಿಕಾ ಕುಮಾರಸ್ವಾಮಿನಾ? ರಾಧಿಕಾ ಕುಮಾರಸ್ವಾಮಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಾಧಿಕಾ ಪಂಡಿತ್. ನೀವು ಬರೀ ರಾಧಿಕಾ ಅಂದಿದ್ರೆ ಉತ್ತರ ಕರೆಕ್ಟ್ ಆಗ್ಬೋದು ಅಲ್ವಾ? ಓಕೆ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಮಾತು ಮತ್ತು ಕುಟುಂಬ ರೆಡಿ ಇದ್ದೀರಾ? ರೆಡಿ. ಮಾತು ಮತ್ತು ಕುಟುಂಬಕ್ಕೆ ಚಿತ್ರ ಜಗತ್ತು ಸುತ್ತಿನಲ್ಲಿ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರು ಯಾರು ಅಂತ ಹೇಳಬೇಕು. ಕುಮಾರ್ ಗೋವಿಂದ್ ಬ್ಯಾಂಕ್ ಜನಾರ್ದನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕುಮಾರ್ ಗೋವಿಂದ್, ಬ್ಯಾಂಕ್ ಜನಾರ್ದನ್.
ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದೀರಾ. ಬಂಗಾರಪ್ಪ ಆಗ್ಬಿಟ್ಟಿದ್ದೀರಾ ಓ, ನಮ್ದು. ಹೋಗ್ತಾ ಇತ್ತು. ಇಲ್ಲ ಇಲ್ಲಿ ಮಾತಾಡ್ಕೊಂಡಿದ್ವಿ ಹೇಳ್ಬೇಕಾದ್ರೆ ಹೇಳ್ಬೇಕಾದ್ರೆ ಮಿಸ್ ಆಗಿರುತ್ತೆ ಅಷ್ಟೇ. ಹತ್ತು ಬರ್ತಿತ್ತು. ಓಕೆ, 20 ಅಂಕನ ಗಳಿಸಿದ್ರ. ಇಂತೆಂತ ಸಿನಿಮಾಗಳನ್ನ ಮಾಡಿದ್ದಾರೆ ಬ್ಯಾಂಕ್ ಜನಾರ್ದನ್ ಸರ್. ರೀಸೆಂಟ್ ಆಗಿ ನಾವು ಅವ್ರನ್ನ ಕಳ್ಕೊಂಡ್ವಿ, ನಿಜವಾಗ್ಲೂ ದುಃಖಕರ ವಿಚಾರ. ಓಕೆ, 20 ಅಂಕನ ಗಳಿಸಿದರೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಎರಡು ಫೋಟೋ ಸೇರಿಸಿ ಗೊತ್ತಾದ್ರೆ ಹೇಳ್ಬೋದು. ರಕ್ತ ಕಣ್ಣೀರು. ರಕ್ತ ಕಣ್ಣೀರು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಎರಡು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ರ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟಿ ಯಾರು ಅಂತ ಕೇಳಬೇಕು. ನಿಮ್ಮ ಉತ್ತರ? ಸಮಯ ಆಯ್ತು. ರಮ್ಯಾ, ಎರಡರಲ್ಲಿ ಡೌಟ್ ಇತ್ತು. ರಕ್ಷಿತಾ ಅಂತ. ರಕ್ಷಿತಾನಾ? ರಕ್ಷಿತಾ ಅಂತ ಉತ್ತರ ನಾನು ಇಲ್ಲ, ನೋಡೋಣ ಅವ್ರು ಉತ್ತರ ಕೊಟ್ಟಿದ್ರಲ್ಲ ಅದು ಸರಿಯಾಗಿದೆಯಾ ಇಲ್ವಾ ಅಂತ. ರಕ್ಷಿತಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪಾರ್ವತಿ. ಮಿಲನ ಚಿತ್ರ. ನಾನು ಡ್ರೆಸ್ ನೋಡಿ ಗೆಸ್ ಮಾಡಿದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದೆ. ಓಕೆ, ಗಾನವಾಣಿ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಗಾನವಾಣಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಪುನೀತ್ ರಾಜ್ಕುಮಾರ್ ಮತ್ತೆ ಯಶ್. ಉತ್ತರ ಕರೆಕ್ಟ್ ಆಗಿದೆಯಾ? ಪುನೀತ್ ರಾಜ್ಕುಮಾರ್, ಯಶ್. ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ರೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಜೋರಾಗಿ ಯಾರು ಡಿಸ್ಕಸ್ ಮಾಡಬೇಡಿ, ಕೇಳಿಸ್ತಾ ಇದೆ ಇಲ್ಲಿಗೆ, ಆಮೇಲೆ ಅವ್ರಿಗೆ ಕೇಳ್ಬಿಡುತ್ತೆ. ಹೇಳ್ಬೋದಮ್ಮ? ಹೇಳಿ ಹೇಳಿ. ತಾಳಿ ಕಟ್ಟುವ ಶುಭ ವೇಳೆ. ತಾಳಿ ಕಟ್ಟುವ ಶುಭ ವೇಳೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿದೆ. ಎರಡು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದಿರಾ. ಈಗ ಮೂರನೇ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಿಸಿದ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ನಿತ್ಯಾ ಮೆನನ್. ನಿತ್ಯಾ ಮೆನನ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? 100%. 3ಕ್ಕೆ 3 ಸರಿಯಾದ ಉತ್ತರನ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಇಲ್ಲಿಗೆ 3 ಸುತ್ತುಗಳು ಮುಕ್ತಾಯವಾಗಿದೆ. 4ನೇ ಸುತ್ತಿಗೆ ಹೋಗೋಣ. 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತನಾಡೋದಕ್ಕೆ ಈಗ ಸಮಯ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ನೀವೇನಾ? ಬನ್ನಿ ಮ್ಯಾಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಬಂಗಾರ, ಚಿನ್ನ, ಬಂಗಾರ, ಓಲೆ, ಜುಮ್ಕಿ, ಒಡವೆ, ಕುಟುಂಬ, ಕುಟುಂಬ, ಕಿವಿ, ಕುಟುಂಬ, ಓಲೆ, ಚಿನ್ನ, ಕೈ, ಕುಟುಂಬ. ಸಮಯ ಮುಗ್ದಿದೆ. ಕುಟುಂಬ,
ನಿಮ್ಮ ಮೊದಲನೇ ಸುಳಿವು ಚಿನ್ನ ಎಂದರೆ ಸುಖ ಸಂಸಾರ. ಹೇಳ್ಬೇಡಿ. ಚಿನ್ನ ಎಂದರೆ ಸುಖ ಸಂಸಾರ. ಎರಡನೇ ಸುಳಿವು ಅನಂತ್ ನಾಗ್ ನಟನೆಯ ಸಿನಿಮಾ. ನೀವು ಬಾಯಲ್ಲಿ ಹೇಳಂಗಿಲ್ಲ. ಹೇಳ್ಬೋದಾ? ಇನ್ನೇನು ಈಗ ಎರಡನೇದಕ್ಕೆ ಹೋಗ್ತಿದೀವಿ ಈಗ. ಎರಡನೇ ಸುಳಿವೇ ಅದ, ಅನಂತ್ ನಾಗ್ ನಟನೆಯ ಸಿನಿಮಾ. ಗೊತ್ತಾಗ್ಲಿಲ್ವಾ? ಯಾರಾದ್ರೂ ಹೇಳ್ತೀರಾ? ಸ್ವರ್ಣ ಸಂಸಾರ. ಸ್ವರ್ಣ ಸಂಸಾರ ಉತ್ತರ ಬರ್ತಾ ಇದೆ ನೋಡಿ. ಚಿನ್ನಕ್ಕೆ ಇನ್ನೊಂದು ಹೆಸರು ಅಂತ ಹೇಳ್ತಾ ಇದ್ರು ಅವರು. ಚಿನ್ನ, ಬಂಗಾರ, ಸ್ವರ್ಣ. ಸ್ವರ್ಣ ಸಂಸಾರ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ, 4 ಅಕ್ಷರ. ತಲೆ 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 ಬೋಳು ತಲೆ. ತಲೆಯಲ್ಲಿ ಬುದ್ಧಿ ಇಲ್ಲ. ತಲೆ ತಲೆ ಬಾಚ್ಕೊಳ್ತಾರೆ. ಕೇಳಿಸಲ್ಲ. ಕಟ್ ಬಾರ್ಬರ್. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಸಂಚಾರಿ ವಿಜಯ್ ನಟನೆಯ ಸಿನಿಮಾ. ಅವನಲ್ಲ. ತಲೆದಂಡ. ತಲೆದಂಡ ಉತ್ತರ ಕರೆಕ್ಟ್ ಆಗಿದೆ. ಸೊ ಒಂದು ಸುಳಿವನ್ನ ತಗೊಂಡು ಹೇಳಿರೋದ್ರಿಂದ 15 ಅಂಕಗಳು ಸಿಕ್ಕಿದೆ. ನಿಮ್ ಸಮಯ ಈಗ ಶುರುವಾಗಿದೆ. ಒಂದೇ ಪದ, 4 ಅಕ್ಷರ. ಮಾಡೆಲಿಂಗ್. ಫ್ಯಾಷನ್. ಫ್ಯಾಷನ್ಗೆ ಇನ್ನೊಂದು ವರ್ಡ್. ಅಲಂಕಾರ. ಅಂದ, ಚಂದ, ಅಂದ, ಅಂದದ ಅರಮನೆ. ಅಂದ, ಅಂದದ ಫ್ಯಾಷನ್ ಸ್ಟೈಲ್. ಫ್ಯಾಷನ್ ಸ್ಟೈಲ್. ಫ್ಯಾಷನ್ ಸ್ಟೈಲ್ ರಾಣಿ. ಸ್ಟೈಲ್ ರಾಣಿ. ರಾಣಿ. ಸ್ಟೈಲ್ ರಾಜ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಒಂದೇ ಪದ. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಅಜಯ್ ರಾವ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಇವನಿಗೆ ಇವನೇ ಸರಿಸಾಟಿ. ಗೆಸ್ ಮಾಡೋಕ್ ಕಷ್ಟನೇ ಇದೆ. ಯಾರಾದ್ರೂ ಹೇಳ್ತೀರಾ? ಆಗಲ್ಲ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಶೋಕಿವಾಲ. ಫ್ಯಾಷನ್ ಶೋ ಅಂತ ಹೇಳ್ಬಿಟ್ಟಿದ್ರೆ ಅಲ್ಲಿ. ಓಕೆ ಮ್ಯಾಮ್, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರುವಂತಹ ಅಂಕ 15. ಓಕೆ, ಧ್ವನಿತಾರೆ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ ಧ್ವನಿತಾರೆ ಕುಟುಂಬದಿಂದ? ಬನ್ನಿ ಮ್ಯಾಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಶಬ್ದ? 3 ಶಬ್ದ. ಹೊಟ್ಟೆ, ಉದರ, ಮಗು, ಕೂಸು, ಕರುಳಿನ ಕರೆ. ಅಭಿನಂದನೆ. ಥ್ಯಾಂಕ್ಸ್, ಧನ್ಯವಾದ. ಹುಟ್ಟಿದ ಜನ್ಮ, ಹ್ಯಾಪಿ ಡೇಸ್. ಜನ್ಮದಾತ. ಹ್ಯಾಪಿ ಕರೆಕ್ಟಾ? ಬರ್ತ್ಡೇ ಕರೆಕ್ಟಾ?
ಎಸ್ ಹ್ಯಾಪಿ ಬರ್ತ್ಡೇ. ಅಲ್ಲೇ ಇದ್ದೀರಾ. ಹ್ಯಾಪಿ ಸಂತೋಷ. ಜನ್ಮದಿನದ ಶುಭಾಶಯಗಳು. ಜನ್ಮದಿನದ ಶುಭಾಶಯ. 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 ಜನ್ಮದಿನ. ಶುಭಾಶಯ. ಶುಭಾಶಯ. ದಿನ. ಹತ್ತಿರದಲ್ಲೇ ಇದ್ದಾರೆ. ಶುಭ ದಿನ. ಜನ್ಮದಿನ ಕರೆಕ್ಟಾ? ಜನ್ಮ ಕರೆಕ್ಟಾ? ಓಕೆ, ನಿಮ್ಮ ಸಮಯ ಮುಗ್ದಿದೆ. ಮೊದಲನೇ ಸುಳಿವು ದಿಗಂತ್ ನಟನೆಯ ಸಿನಿಮಾ. ಜನ್ಮದಿನ. ಎರಡನೇ ಸುಳಿವು ಹ್ಯಾಪಿ ಬರ್ತ್ಡೇ. ಎರಡನೇ ಸುಳಿವು ಸಂಭ್ರಮದ ಕ್ಷಣ. ಜಾಲಿ ಡೇಸ್. ಕನ್ನಡದಲ್ಲಿ ಹೇಳ್ಬಿಡಿ. ಸಂಭ್ರಮದ ಕ್ಷಣ. ಓಕೆ, ಸಮಯ ಮುಗ್ದಿದೆ. ಯಾರು ಹೇಳ್ತೀರಾ? ಜನ್ಮದಿನ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಜನ್ಮ ಆಲ್ಮೋಸ್ಟ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಎರಡು ಪದ. ಮೊದಲನೇ ಪದನ. ಮೊದಲನೇ ಪದದಲ್ಲಿ 8 ಅಕ್ಷರ, 9 ಅಕ್ಷರ. ಒಟ್ಟು 9. 9 ತೋಳ. ನವಗ್ರಹ. ದಿಕ್ಕು. ತೋರಿಸಿದ್ದಾರೆ. ದಿಕ್ಕು. 9ನೇ ದಿಕ್ಕು. 9ನೇ ದಿಕ್ಕು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಶಬ್ದ. ಎರಡು ಶಬ್ದ. ಸರೋವರ. ಆಕಾಶ. ಪರಿಸರ. ಮನೆ. 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 ಮನೆಗೆ ಇನ್ನೊಂದು ಹೆಸರು. ಗೃಹ. ಅರಮನೆ. ಮನೆ. ಇಂಗ್ಲಿಷ್ ವರ್ಡ್ ಹೌಸ್. ಹೋಮ್. ಫಸ್ಟ್ ಅಕ್ಷರ ಹೋಮ. ಹೋಮ್. ಹೋಮ್ ಟೂರ್. ಹೋಮ್ ಟೌನ್. ಅಡಿಗೆನ ವಾಕು. ಹೋಮ್ ಕರೆಕ್ಟಾ? ಹೋಮ್ ಮಿನಿಸ್ಟರ್. ಹೋಮ್ ಮಿನಿಸ್ಟರ್ ಉತ್ತರ ಸರಿಯಾಗಿದೆ. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಮಾತು ಮತ್ತು ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದಾರೆ? ಮ್ಯಾಮ್ ಬನ್ನಿ ಮ್ಯಾಮ್ ಈ ಕಡೆಗೆ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಮೊದಲನೇದಲ್ಲ, ಎರಡನೇದು. ಮನೆ. ಬಾಯಿ ಬಿಡೋಗಿಲ್ಲ. ಹುಡುಗ. ಗಂಡ. ಗಂಡಸು. ಪುರುಷ. ಯುಗ ಪುರುಷ. ಸುಂದರ ಪುರುಷ. 4 ಅಕ್ಷರದ್ದು ಮೊದಲನೇ ಪದ ಇದೆ. ಮೊದಲನೇದು. ಹೇಳಿ. ಅಕ್ಷರ. ಮೊದಲನೇ ಅಕ್ಷರ ಮಗು. ಮಲಗು. ಮೊದಲನೇ ಅಕ್ಷರ ನಾನು. ಮಗು. ಅಪ್ಪುಗೆ. ಅಪ್ಪುಗೆ. ಇಟ್ಕೋಬೇಕು. ಆಯ್ತು. ಅವತಾರಿ ಪುರುಷ. ಆ ಥರನೇ ಏನೋ ಅವತಾರ ಪುರುಷ. ಓಕೆ. ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಅದು ನೀವು ಮೌತ್ ಓಪನ್ ಮಾಡಂಗಿಲ್ಲ ಮ್ಯಾಮ್. ಸೊ ಅವತಾರ ಪುರುಷ ಅಂತ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರು. 4 ಪದ. 4 ಅಕ್ಷರ. ಒಂದೇ ಪದದಲ್ಲಿ 4 ಅಕ್ಷರ. 3 ಪದ. ಹೇಳಿ. ಮೊದಲನೇದಾ? ನೆಲ. ಭೂಮಿ. 3 ಅಕ್ಷರ ಇದೆಯಾ? 3 ಪದದಲ್ಲಿ. ಮೂರನೇದು. ಮೂರನೇದು ಯಾವುದು? ಪುಸ್ತಕ. ಓದು. ಸಾಹಿತ್ಯ. ಮೈಕಲ್ಲಿ ನಿರೂಪಣೆ. ನಿರೂಪಣೆಗೆ ಇನ್ನೇನು ಬೇರೆ ಹೆಸರುಗಳ? ಓದ್ಬೋದು. ವಾರ್ತೆ. ವಾಚನ. ಓದು. ಹೇಳೋದು. ಭಾಷಣ. ವಾಚಕಿ. ಓದಕ್ಕೆ ಸಂಬಂಧಪಟ್ಟಿದ್ದೇನಾ ಅಥವಾ ಹೇಳೋದಕ್ಕೆ ಸಂಬಂಧಪಟ್ಟಿದ್ದ?
ಪುಸ್ತಕ ಓದೋದು. ಮೈಕ್ ಮುಂದೆ ಹೇಳೋದು. ಹಾಡು ಹೇಳೋದು. ಮೈಕ್ ಮುಂದೆನೇ ಓದ್ತಾ ಇರ್ತೀವಿ. ನೋಡ್ಕೊಂಡು ಹೇಳೋದು. ಪುಸ್ತಕ ಕಾಪಿ ಮಾಡೋದಾ? ಏನು ಹೇಳೋದು? ಪಾಠ ಮಾಡೋದು. ಹಾಡೋದು. ಪುಸ್ತಕ ತಗೊಂಡು ಓದೋದು. ಹಾ, ನಿರೂಪಣೆ. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು, ದೂರದರ್ಶನದಲ್ಲಿ ಇದನ್ನ ಕೇಳೇ ಇರ್ತೀರಿ. ವಾರ್ತೆಗಳು. ಎರಡನೇ ಸುಳಿವು, ರವಿಶಂಕರ್ ನಟನೆಯ ಸಿನಿಮಾ. ಪಂಚಾಂಗ ಅಲ್ಲ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಮ್ಯಾಮ್ ಅಲ್ಲಿ ಹೋಗ್ಬಿಡ್ತಾ ಇದ್ದಾರೆ. ಟಿವಿ ಸ್ಕ್ರೀನ್. ಕಿಟಕಿ. ಹಾ, ಕಿಟಕಿ ಆಚೆ. ವಿಂಡೋ. ವಿಂಡೋ ಸೀಟ್. ಸೂಪರ್. 3ರಲ್ಲಿ 2ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಗಾನವಾಣಿ ಕುಟುಂಬ ರೆಡಿ ಇದ್ದೀರಾ? ಎಸ್ ಮ್ಯಾಮ್. ಗಾನವಾಣಿ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. 2 ಪದ. ಮೊದಲನೇದು ಚೆಲ್ಲೋದು. ಹೂ, ಅರಳು, ಪರಿಸರ, ಬಿಸಾಕೋದು, ಅನ್ನ, ಚೆಲ್ಲಿದ ರಕ್ತ, ಚೆಲ್ಲಿದರು ಮಲ್ಲಿಗೆ, ಅರಳು, ಊಟ, ಇಂಗ್ಲಿಷ್ ವರ್ಡ್, ಫ್ಯಾಮಿಲಿ, ವೆದರ್ ರಿಪೋರ್ಟ್. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಸಂಚಾರಿ ವಿಜಯ್ ನಟನೆಯ ಸಿನಿಮಾ. ಎರಡನೇ ಸುಳಿವು ಈ ಜೀವನ ಒಂಥರ. ಗೊತ್ತಾಗ್ಲಿಲ್ವಾ? ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಪುಕ್ಸಟ್ಟೆ ಹೆಂಗ್ ತೋರಿಸ್ತಾರೆ ಪಾಪ. ನಿಮ್ಮ ಸಮಯ ಈಗ ಶುರುವಾಗಿದೆ. ಒಂದೇ ಪದ. ಎಷ್ಟು ಅಕ್ಷರ ಇದೆ? 2 ಅಕ್ಷರ ಇದೆ. 1 ಪದ. ಎರಡನೇ ಆನೆ. ಏಕದಂತ. ಸೊಂಡಿಲು. ಆನೆ ಕೂಗುವುದು. ಆನೆ ಕರೆಕ್ಟಾ? ಆನೆ ಪಟಾಕಿ. ಅಂಬಾರಿ. ಆನೆ. ಗಜಪಡೆ. ಗಜ 1 ಕರೆಕ್ಟು. ಎರಡನೇ ಪದ ಮದಗಜ. ಮದಗಜ ಅಂತ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಎಷ್ಟು ಪದ? 2 ಪದ. ಹೊಡೆಯೋದು. ಇಂಗ್ಲಿಷ್ ಪದ. ಹಿಟ್. ಟ್ಯಾಪ್. ಎರಡನೇ ಪದ ಸ್ಲ್ಯಾಪ್. ಬೀಟ್. ಹಾರ್ಟ್ ಬೀಟ್. ಮೊದಲನೇ ಪದ ಹೀರೋ. ಏನು ಗೊತ್ತಿಲ್ಲ. ನೋಡಿ ಏನು ಊಟ ತಿಂದಿಲ್ಲ. ಭಿಕ್ಷೆ. ಭಿಕ್ಷಾಟನೆ ಏನು ಹೇಳೋದು? ಬೇಡುವೆನವರವನ್ನು. ಬೇಡ ಕಣಪ್ಪ. ಇವಾಗಿಂದು ಹೊಸ ಫಿಲಂ. ಬೇಟೆ. ಶಿವರಾಜ್ ಕುಮಾರ್ದ ಹೀರೋ ಹೆಸರು. ಮುಕ್ತಾಯವಾಗಿದೆ. ಟಗರು. ನಿಮ್ಮ ಮೊದಲನೇ ಸುಳಿವು ಹಾಗೆಲ್ಲ ಹೇಳ್ಬೇಡಿ.
ನಿಮ್ಮ ಎರಡನೇ ಸುಳಿವು ಧನಂಜಯ್ ನಟನೆಯ ಸಿನಿಮಾ. ಸೈರಾಗಿ. ಯಾರು ಹೇಳ್ತೀರಾ? ಬಡವ ರಾಸ್ಕಲ್ ಸರಿಯಾದ ಉತ್ತರ. 3ರಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಓಕೆ, ಇವಾಗ 4 ಸುತ್ತುಗಳು ಕೂಡ ಮುಕ್ತಾಯವಾಗಿದೆ. ಯಾವ್ಯಾವ ತಂಡ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡುವಂತಹ ಸಮಯ. ನೋಡೋಣ. ಮೊದಲಿಗೆ ಈಗ ಸಮಯ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 145. ಧ್ವನಿ ತಾರೆ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಮಾತು ಮುತ್ತು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 175. ಗಾನವಾಣಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಒಟ್ಟ ಹೀಗೆ ಬಂತು ಅನ್ಸುತ್ತಲ್ಲ. ಈಗ ಗಾನವಾಣಿ ಕುಟುಂಬ 180 ಅಂಕಗಳನ್ನ ಗಳಿಸುವ ಮೂಲಕ ಮೊದಲನೇ ಸ್ಥಾನದಲ್ಲಿದ್ದಾರೆ. ಮಾತು ಮತ್ತು ಕುಟುಂಬ 5 ಮಾತ್ರ ಕಡಿಮೆ, 175 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದ್ದಾರೆ. ಧ್ವನಿ ತಾರೆ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 3ನೇ ಸ್ಥಾನದಲ್ಲಿದ್ದಾರೆ. ಈಗ ಸಮಯ ಕುಟುಂಬ 145 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದ್ದಾರೆ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಸ್ಪರ್ಧಿಗಳಿಗೆ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಗಿಡಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಚಂದನ ವಾಹಿನಿಯ ಪರವಾಗಿ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರಿಗೆ ಅನಂತ ಧನ್ಯವಾದಗಳು. ಶುಭಾಶಯ. ಮತ್ತೊಂದ್ಸಲ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.